ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಪ್ರತಿ ವ್ಲಾಗ್ಸ್ ಕನ್ನಡ ನ್ಯೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಬೆಳಿಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ನಾದ್ನಿ ಅಂದರೆ ತಮ್ಮನ ಹೆಂಡತಿದು ಸೀಮಂತ ಇರೋದ್ರಿಂದ ನಾವೆಲ್ಲ ಈ ಥರ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಸೀಮಂತ ಇದ್ದಿದ್ದು ಫಂಕ್ಷನ್ ಹಾಲ್ನಲ್ಲಿ, ಸೊ ಹಾಗಾಗಿ ನಾವೆಲ್ಲ ಅಲ್ಲೇ ರೆಡಿ ಆಗೋಣ ಅಂತ ಹೇಳಿ ನಮಗೆ ಏನೇನು ಥಿಂಗ್ಸ್ ಬೇಕಿತ್ತು ಅದನ್ನೆಲ್ಲ ನಾವು ತಗೊಂಡು ಹೋಗ್ತಾ ಇದ್ದೀವಿ. ನಾವು ಮೇಕಪ್ಪಿಗೆಲ್ಲ ಪಾರ್ಲರ್ಗೆ ಹೇಳಿದ್ರಿಂದ ಅವರು ಆಲ್ರೆಡಿ ಚೌಟ್ರಿಲಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ನಾವು ಹೊರಡಬೇಕಿತ್ತು ಅಷ್ಟೇ. ಇವರೇ ನೋಡಿ ನಮ್ಮ ನಾದ್ನಿ, ಇವ್ರದ್ದೇ ನೋಡಿ ಫಂಕ್ಷನ್ ಇರೋದು. ಇವರು ನಮ್ಮ ಚಿಕ್ಕಮ್ಮ. ಇವ್ರ ಜೊತೆ ಒಂದು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಹಾಗೆ ನಾವೆಲ್ಲ ಫೋಟೋಸ್ನ ತಗೊಂಡ್ವಿ. ಫೋಟೋಸ್ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಫಂಕ್ಷನ್ ಹಾಲ್ ಕಡೆ ಹೊರಟ್ವಿ. ನನ್ನ ಮಕ್ಕಳು ಇಬ್ಬರು ಕೂಡ ನಮ್ಮ ಅಪ್ಪನ ಜೊತೆ ಅವರು ಬೈಕ್ನಲ್ಲಿ ಚೌಟ್ರಿಗೆ ಆಲ್ರೆಡಿ ಹೋಗಿದ್ರು. ಇಲ್ಲಿ ನಾನು, ನನ್ನ ತಂಗಿ, ನಮ್ಮ ಚಿಕ್ಕಮ್ಮ, ತಮ್ಮ, ನಾದ್ನಿ, ಅಮ್ಮ ಮತ್ತು ನಮ್ಮ ಮನೆಯವರು ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ ಫಂಕ್ಷನ್ ಹಾಲ್ ಹತ್ರ. ಈ ಒಂದು ಕಾರಲ್ಲೇ ಇಷ್ಟೊಂದು ಜನ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಾವು ಫಂಕ್ಷನ್ ಹಾಲ್ಗೆ ರೀಚ್ ಆದ್ವಿ. ಇದೇ ನೋಡಿ ಫಂಕ್ಷನ್ ಹಾಲ್. ಇಲ್ಲೇ ನಾವು ಸೀಮಂತ ಫಂಕ್ಷನ್ನ ಮಾಡ್ತಾ ಇರೋದು. ಸೊ ಇಲ್ಲಿ ನಾವು ಬಂದ ತಕ್ಷಣ ಫೋಟೋಗ್ರಾಫರು ಕೆಲವೊಂದು ವೀಡಿಯೋಸು ಮತ್ತು ಫೋಟೋಸ್ನ ತಗೋಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಕಾರ್ ಪಾರ್ಕ್ ಮಾಡೋದು, ಫೋಟೋಸ್ ಕ್ಲಿಕ್ ಮಾಡೋದು ಮಾಡ್ತಾಯಿದ್ರು. ನೆಕ್ಸ್ಟು ನಮ್ಮದೆಲ್ಲ ಮುಗಿದ ಮೇಲೆ ನಂದು ತಮ್ಮ ಮತ್ತು ನಾದ್ನಿದು ಅವರಿಬ್ರದ್ದು ಫೋಟೋಸ್ನ ತಗೋಬೇಕು ಅಂತ ಹೇಳಿ ಅವರೆಲ್ಲ ಕಾರಲ್ಲೇ ಕೂತ್ಕೊಂಡು ಫೋಟೋಸ್ ಮತ್ತು ಕೆಲವೊಂದು ವೀಡಿಯೋಸ್ನ ತಗೊಳ್ತಾಯಿದ್ರು. ಸೊ ನಾವು ಅದೆಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಚೌಟ್ರಿ ಇರೋದ್ರಿಂದ ಫಸ್ಟ್ ಫ್ಲೋರಲ್ಲಿ, ಸೊ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮಕ್ಕಳು ಇಬ್ಬರು ಕೂಡ ನಮಗೋಸ್ಕರ ಅಲ್ಲಿ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು. ಇದೇ ನೋಡಿ ಫಂಕ್ಷನ್ ಹಾಲ್ ಒಳಗಡೆ ನಾವು ಎಂಟ್ರಿ ಆದ್ವಿ. ಸೊ ಅಲ್ಲಿ ಡೆಕೋರೇಷನ್ ಎಲ್ಲ ಮುಗಿಸಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿತ್ತು. ಇಲ್ಲಿಂದ ನಾವು ಡೈರೆಕ್ಟ್ ರೂಮಿಗೆ ಬಂದು ರೆಡಿ ಆಗೋಣ ಅಂತ ಹೇಳಿ ಬಂದ್ವಿ. ನಮಗೋಸ್ಕರ ಮೇಕಪ್ನವರು ವೆಯ್ಟ್ ಮಾಡ್ತಾ ಇದ್ದಿದ್ದರಿಂದ ಸೊ ಬೇಗ ಮೇಕಪ್ನ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನಾದ್ನಿಗೆ ಮೇಕಪ್ ಸ್ಟಾರ್ಟ್ ಮಾಡಿದರೆ ಈ ಸೈಡಲ್ಲಿ ಅಕ್ಕ, ಅಮ್ಮ, ಚಿಕ್ಕಮ್ಮ, ತಂಗಿ ಇವರೆಲ್ಲ ಸ್ವಲ್ಪ ರೆಡಿ ಆಗ್ತಾಯಿದ್ರು. ಅಕ್ಕ ಆಲ್ರೆಡಿ ಮನೆಯಿಂದನೇ ರೆಡಿಯಾಗಿ ಬಂದಿದ್ರು, ಅವ್ರು ಬೇಗನೆ ಚೌಟ್ರಿಗೆ ಬಂದಿದ್ದರು. ಇನ್ನು ನಾನು ಕೂಡ ಈ ಥರ ಸ್ಯಾರಿ ವೇರಿಂಗ್ ಮಾಡಿದ್ದೆ. ಇನ್ನು ತಿಂಡಿ ಟೈಮ್ ಆಗಿದ್ದರಿಂದ ನಾವೆಲ್ಲರೂ ಕೂಡ ತಿಂಡಿ ತಿಂದ್ಕೊಂಡು ಬರೋಣ ಅಂತ ಹೇಳಿ ನಾವೆಲ್ಲ ಹೊರಟ್ವಿ. ಇಲ್ಲಿ ನಮ್ಮ ಆಂಟಿ ಕೂಡ ಒಬ್ಬರು ಬಂದರು, ಅವ್ರ ಜೊತೆ ಕೆಲವೊಂದು ಫೋಟೋಸ್ ತಗೊಳ್ತಾ ಇದ್ವಿ. ಬೆಳಿಗ್ಗೆ ತಿಂಡಿ ಅಂತೂ ತುಂಬಾ ಚೆನ್ನಾಗಿತ್ತು. ಶಾವಿಗೆ ಪಲಾವ್ ಮತ್ತು ಕೇಸರಿ ಬಾತ್ ಮಾಡಿಸಿದ್ರು. ನಾನು ಹಾಗೆ ಶಾವಿಗೆ ಪಲಾವ್ ಟೇಸ್ಟ್ ನೋಡಿ ಮತ್ತು ರೈಸ್ ಪಲಾವ್ನ ಹಾಕಿಸ್ಕೊಂಡು ತಿಂದ್ಕೊಂಡು ಬಂದ ತಕ್ಷಣ ಮೇಕಪ್ ಸ್ಟಾರ್ಟ್ ಮಾಡಿದ್ರು. ಮೇಕಪ್ ಮಾಡೋದಕ್ಕೆ ಬಂದಿದ್ದು ನನ್ನ ತಂಗಿ ಮತ್ತು ನಾದ್ನಿನ ಕೊಲಿಗಾಗಿದ್ದರಿಂದ ಸೊ ನಮಗೆ ಯಾವ ಥರ ಬೇಕೋ ಅದೇ ಥರ ಮೇಕಪ್ನ ಮಾಡಿಕೊಟ್ಟಿದ್ರು. ನಮಗೆ ಮೇಕಪ್ ಮಾಡಿದ್ದು ಎಷ್ಟು ಚೆನ್ನಾಗಿತ್ತಂತ ಅಂದರೆ ಈ ಕಡೆ ಓವರಾಗೂ ಇರಲಿಲ್ಲ, ಈ ಕಡೆ ಡಲ್ಲಾಗೂ ಇರಲಿಲ್ಲ. ತುಂಬ ನ್ಯಾಚುರಲ್ಲಾಗಿ ಬಂದಿತ್ತು ಮೇಕಪ್ ಕೂಡ. ನಾರ್ಮಲಾಗಿ ನಾನು ಬೇಗನೆ ಸ್ವೆಟ್ ಆಗ್ತೀನಿ, ಬಟ್ ಅವ್ರು ಮಾಡಿದ ಮೇಕಪ್ಪಿಂದ ನಾನು ಸ್ವಲ್ಪನೂ ಕೂಡ ಸ್ವೆಟ್ ಆಗಿರಲಿಲ್ಲ. ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಫಂಕ್ಷನಲ್ಲಿ ಅಷ್ಟೆಲ್ಲ ಓಡಾಡಿದ್ರೂ ಕೂಡ ಮೇಕಪ್ ಸ್ವಲ್ಪ ಕೂಡ ಹಾಳಾಗಿರಲಿಲ್ಲ. ಈವ್ನಿಂಗ್ವರೆಗೂ ಹಾಗೇ ಇತ್ತು, ಅಷ್ಟು ಫ್ರೆಶ್ ಆಗೇ ಕಾಣಿಸ್ತಾ ಇದ್ವಿ. ಈ ಮೂಲಕ ನಾನು ಪ್ರತೀಕ್ಷೆಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ, ಏಕೆಂದರೆ ಮೇಕಪ್ ಅಷ್ಟೇ ಚೆನ್ನಾಗಿತ್ತು ನಿಜವಾಗ್ಲೂ ಕೂಡ. ನೆಕ್ಸ್ಟು ನನ್ನ ತಮ್ಮಂಗೆ ಸ್ವಲ್ಪ ಟಚಪ್ ಮಾಡ್ತಾಯಿದ್ರು. ಫೋಟೋಗ್ರಾಫರ್ ಕೂಡ ಬೇಗನೆ ಕಳಿಸ್ಕೊಡಿ ಅಂತ ಹೇಳ್ತಿದ್ರಿಂದ ಅವರಿಬ್ಬರಿಗೆ ಫಸ್ಟು ರೆಡಿ ಮಾಡಿ ಕಳಿಸಿದ್ರು. ನನ್ನ ನಾದ್ನಿದು ಫೈನಲ್ ಲುಕ್ಕು ಈ ಥರ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೆಕ್ಸ್ಟು ನಮಗೆ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದರು. ಇವ್ರ ಹೆಸರು ಬಂದು ಅಶ್ವಿನಿ ಅಂತೇಳಿ. ಇವರು ಹೇರ್ ಸ್ಟೈಲ್ನ ರೆಡಿ ಮಾಡ್ತಾಯಿದ್ರು. ಈ ಗ್ಯಾಪಲ್ಲಿ ನನ್ನ ಮಕ್ಕಳಿಬ್ರಿಗೂ ಕೂಡ ನಾನು ರೆಡಿ ಮಾಡಿ ಕೆಳಗಡೆ ಫಂಕ್ಷನ್ ಹಾಲಿಗೆ ಕಳಿಸ್ಬಿಟ್ಟಿದ್ದೆ. ಸೊ ಇವರೇ ನೋಡಿ ನಮಗೆ ಮೇಕಪ್ ಮಾಡಿದ್ದು ಪ್ರತೀಕ್ಷಾ ಅಂತ ಹೇಳಿ. ಫೈನಲಿ ನಂದು ಔಟ್ಲುಕ್ ಹೀಗೆ ಬಂದಿತ್ತು. ಇಲ್ಲಿ ಕೆಲವೊಂದು ಫೋಟೋಸ್ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ, ಹಾಗೆ ನೋಡ್ಕೊಬನ್ನಿ ಹೇಗಿತ್ತು ಅಂತ ಹೇಳಿ. ಇದು ನನ್ನ ತಂಗಿದು ಔಟ್ಲುಕ್ ಫೋಟೋಸ್ ಆ್ಯಂಡ್ ಹೇರ್ ಸ್ಟೈಲ. ಇಲ್ಲಿ ಮತ್ತು ನನ್ನ ನಾದ್ನಿದು ಹೇರ್ ಸ್ಟೈಲು, ನನ್ನ ದೊಡ್ಡ ಮಗ ಹಾಗೆ ಚಿಕ್ಕ ಮಗಂದು ಫೋಟೋಸ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ.
ಆಲ್ರೆಡಿ ಟೈಮ್ ಆಗಿದ್ದರಿಂದ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗಿದೆ. ಬನ್ನಿ ನೋಡ್ಕೊಬನ್ನಿ. ಶಾಸ್ತ್ರ ಮಾಡಕ್ಕೆ ಹೊಸ ಅಷ್ಟಬೇಡ ಸ್ವಲ್ಪ ಮೇಲೆ ಇನ್ನು ಮೇಲೆ ಹಂಗಲ್ಲ ಹಾರ ಇಟ್ಕೋ ಕೈ ಒಂದು ಕೈ ಮಾಡಿ ಸರ್ ಹಾರ ಹಾಕ್ಬಿಟ್ಟು ರೈಟ್ ಹ್ಯಾಂಡ್ ಮಾಡಿ ಸುಮ್ಮನೆ ಟಚ್ ಮಾಡಿ ಸಾಕು ಹಾಕ್ಬಿಟ್ಬಿಡು. ಆ ಕೈಲಿಟ್ಟು ಗಾಬರಿ ಬೇಡ. ಸ್ಮೈಲ್ ಇಬ್ರು ಫೇಸ್ ಟು ಫೇಸ್ ನೋಡಿ ಸ್ಮೈಲ್ ಮಾಡಿ ಬೆಂಡಾಗು ಸ್ವಲ್ಪ ರಾಜು ಪ್ರೀತಿಯಿಂದ ತೋರಿಸ್ಬೇಕು. ಹಾಂ ಮೇಡಮ್ ಹಾಕಿಲ್ಲ ಅವ್ರು ಹಾಕಿಲ್ಲ ಅದು ನೀವೇ ಹಾಕೊಳ್ಳಿ. ಹಂಗೆ ಈ ಕಡೆ ಟಚ್ ಮಾಡ್ಬಿಡು, ಹಾಗೆ ಹಿಡ್ಕೊ ತೋರಿಸು. ಇದೆಲ್ಲ ಮುಗಿದ್ಮೇಲೆ ನನಗೆ ಮೊದಲು ತುಂಬ ಶಾಸ್ತ್ರನ ಮಾಡಲಿಕ್ಕೆ ಅಂತ ಹೇಳಿದ್ದು. ಇದ್ರ ಬಗ್ಗೆ ನನಗೇನು ಸ್ವಲ್ಪ ಐಡಿಯಾಸ್ ಇಲ್ಲ. ನಾನು ನಮ್ಮ ಚಿಕ್ಕಮ್ಮ ಅವರು ಹೇಳ್ಕೊಟ್ಟಾಗ ನಾನು ಏನೇನು ಮಾಡಬೇಕು ಅಂತ ಹೇಳಿದ್ರು ಹಾಗೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಇದೆಲ್ಲ ಮುಗಿಸಿ ನಾದಿನಿ ಜೊತೆ ಕೆಲವೊಂದು ಫೋಟೋಸ್ನ ತೆಗೆಸ್ಕೊಳ್ತಾ ಇದ್ದೆ. ನಮ್ಮದು ಐಡಿಯಾ ಇದ್ದಿದ್ದು ಬೇಗ ರೆಡಿಯಾಗಿ ಕೆಲವೊಂದು ರೀಲ್ಸ್ಗಳನ್ನ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲೇ ಇಲ್ಲ. ಬಂದಿರೋಂಥ ಗೆಸ್ಟ್ಗಳೆಲ್ಲ ಮಾತಾಡ್ಸೋಣ ಅಂಥೇಳಿ ಈ ಕಡೆ ಬಂದ್ವಿ. ಇಲ್ಲಿ ನಮ್ಮ ಚಿಕ್ಕಪ್ಪ, ನಮ್ಮ ಯಜಮಾನ್ರು, ನನ್ನ ತಮ್ಮ ಅವರೆಲ್ಲ ಕೂತಿದ್ರು. ಹಾಗೆ ಇಲ್ಲಿ ನಮ್ಮ ಅಣ್ಣನೂ ಕೂಡ ಕೂತಿದ್ದಾರೆ. ಇವರೇ ನಮ್ಮ ಬಿಗ್ ಬ್ರೋ, ಹಾಯ್ ಹೇಳ್ತಿದ್ದಾರೆ ನೋಡಿ. ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾನು ಹಾಗೆ ಮುಂದೆ ಬಂದೆ. ಇಲ್ಲಿ ನಮ್ಮ ಅಕ್ಕ ಅವರೆಲ್ಲರೂ ಕೂಡ ಬಂದಿದ್ದರು. ಇವ್ರುಗಳ ಜೊತೆನೂ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಇಲ್ಲಿ ಅಕ್ಕ, ನಾದಿನಿ ಎಲ್ಲ ಕೂತಿದ್ದಾರೆ, ತಂಗಿ ಎಲ್ಲ. ಇವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅಣ್ಣನ ಜೊತೆ ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಇದು ನಮ್ಮ ಫ್ಯಾಮಿಲಿ ಫೋಟೋಸು. ಇದಾದಮೇಲೆ ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತು ಅವ್ರ ಮಗ ಎಲ್ಲ ಸೇರಿ ಅವ್ರದ್ದು ಫ್ಯಾಮಿಲಿ ಫೋಟೋಸ್ನ ತೊಗೊಳ್ತಾ ಇದ್ದರು. ಆವಾಗ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೆ, ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಫಂಕ್ಷನ್ಗಳಲ್ಲಿ ಕೆಲವೊಂದೊಂದು ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಏಕೆಂದರೆ ಅದು ಇದು ಅಂತ ಹೇಳಿ ನಮ್ಮದೇ ಆದಂಥ ಬ್ಯುಸಿಲಿ ಓಡಾಡ್ತಾ ಇರ್ತೀವಿ. ಸೊ ಸಿಕ್ಕಿದ ಟೈಮಲ್ಲಿ ಎಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಸಾಧ್ಯ ಅಷ್ಟನ್ನು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು ನಮ್ಮದು ಸಿಸ್ಟರ್ಸು ಗ್ರೂಪು. ಇಲ್ಲಿ ಸಿಸ್ಟರ್ಸ್ ಮಾತ್ರ ಅಲ್ಲ, ಅದಕ್ಕೆ ನಾದಿನಿ, ಬಟ್ ಈ ಗ್ರೂಪಲ್ಲಿ ಇನ್ನೊಬ್ಬರು ಅದಕ್ಕೆ ಮಿಸ್ ಆಗಿದ್ದಾರೆ. ಎಲ್ಲರೂ ಈ ಥರ ಒಟ್ಟಿಗೆ ಸೇರೋದು ಹೀಗೆ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ, ಏಕೆಂದರೆ ಎಲ್ಲರೂ ಅವ್ರವ್ರದ್ದೇ ಆದ ಕೆಲಸಗಳಲ್ಲಿ ಬ್ಯುಸಿ ಇರೋದ್ರಿಂದ ಯಾವಾಗಲೂ ಹೀಗೆ ಒಟ್ಟಿಗೆ ಸೇರೋದಕ್ಕಾಗಲ್ಲ. ಸಿಕ್ಕಿರೋ ಅಂಥ ಟೈಮ್ಗಳಲ್ಲಿ ಈ ಥರ ಕೆಲವೊಂದು ಮೆಮೊರೀಸ್ನ ಕ್ಯಾಪ್ಚರ್ ಮಾಡೋದು ಅಂದರೆ ಅದು ಏನೋ ಒಂಥರ ಖುಷಿ ಇರುತ್ತೆ. ಇಲ್ಲಿ ನಾನು, ನನ್ನ ತಂಗಿ, ನನ್ನ ಅಜ್ಜಿ 3 ಜನನೂ ಫೋಟೋಸ್ ತೆಗೆಸ್ತಾ ಇದ್ದೀವಿ. ಇದಾದಮೇಲೆ ನಮ್ಮದು ಫ್ಯಾಮಿಲಿ ಫೋಟೋಸ್ ಕೂಡ ಕೆಲವೊಂದು ಆ್ಯಡ್ ಮಾಡಿದ್ದೀನಿ, ಹಸ್ಬೆಂಡ್ ಜೊತೆ, ಮಕ್ಕಳ ಜೊತೆ ಇದೆಲ್ಲ. ನಮ್ಮದು ಫ್ಯಾಮಿಲಿ ಫೋಟೋಸು ಮತ್ತು ನನ್ನ ನಾದಿನಿದು ಫ್ಯಾಮಿಲಿ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಇವರು ನನ್ನ ಮತ್ತು ನನ್ನ ನಾದಿನಿ ಫ್ರೆಂಡ್ಸು, ಇವರು ಕೂಡ ಫಂಕ್ಷನಿಗೆ ಬಂದಿದ್ದರು. ಇದೆಲ್ಲ ಮುಗಿಸಿ ನಾವು ಹೊರಟಿದ್ದು. ನೆಕ್ಸ್ಟು ಊಟಕ್ಕೆ ಅಂತ ಹೋದ್ವಿ. ಸೊ ನಮ್ಮದೇ ಲಾಸ್ಟ್ ಊಟ. ಇಲ್ಲಿ ನನ್ನ ಮಗ ನಮಗೆ ವೀಡಿಯೋಸ್ನೆಲ್ಲ ಮಾಡಿಕೊಡ್ತಿದ್ದಾನೆ. ಮನೆಗೆ ಹೊರಡೋಂಥ ಟೈಮ್ ಆಗಿದ್ದರಿಂದ ಹೊರಡೋಕ್ಕೂ ಮುಂಚೆ ನಮ್ಮ ಕಡೆ ಎಲ್ಲ
ಅಂದರೆ ಹೆಂಡತಿ ಗಂಡನ ಕೈಗೆ ಎಲೆ ಅಡಿಕೆ ದುಡ್ಡು ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಹೊರಡೋ ಅಂಥ ಸಂಪ್ರದಾಯ ಇದೆ. ಜೊತೆಗೆ ದೊಡ್ಡವ್ರಿಗೂ ಕೂಡ ನಮಸ್ಕಾರ ಮಾಡ್ಕೋಬೇಕು. ಈ ಥರ ನಮ್ಮಲ್ಲಿ ಮಾಡಿಸ್ತಾರೆ. ಕಳಿಸುವಾಗ ನಮಗೆಲ್ರಿಗೂ ಕೂಡ ಅಳು ಬಂತು. ನಮ್ಮಪ್ಪ, ತಮ್ಮ, ನಾನು, ಅಮ್ಮ, ತಂಗಿ ಮತ್ತು ನನ್ನ ನಾದಿನಿ, ಅವರ ಅಮ್ಮನೂ ಕೂಡ ಅಳ್ತಾ ಇದ್ರು. ಸೊ ಎಲ್ಲರೂ ಕಣ್ಣಲ್ಲೂ ಕೂಡ ಕಣ್ಣೀರು ಬಂತು. ಇಲ್ಲಿ ಯಾರೂ ಅಳಬೇಕು ಅಂತ ಅಳಲ್ಲ, ನಮ್ಗಳ ಬಾಂಡಿಂಗ್ ಹೇಗಿರುತ್ತೆ ಅದ್ರ ಮೇಲೆ ಡಿಸೈಡ್ ಆಗಿರುತ್ತೆ ಅಷ್ಟೇ. ಮುಂದೆ ಇವ್ರಿಗೆ ಒಳ್ಳೆಯದಾಗಲಿ, ಇವ್ರ ಫ್ಯೂಚರ್ ಚೆನ್ನಾಗಿರಲಿ ಅಂತ ಹೇಳಿ ನೀವು ಆರಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.